ನಾನು ಕಳ್ಕಳಿಯ ಮನವಿ ಮಾಡೋದೇನು ಅಂದರೆ, ವಾಸ್ತವಿಕವಾಗಿ ಏನು ಸತ್ಯ ಏನಿದೆ ಅದು ಬರೀರಿ. ಮತ್ತು ಎಲ್ಲ ಈ ತಾಲೂಕದ ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲೂ ಶಾಸಕರ ಏನು ಕಾರ್ಯವೈಖರಿ ಏನಿದೆ ಎಲ್ರಿಗೂ ಜನಸಾಮಾನ್ಯರಿಗೆ ವೋಟರ್ಸ್ಗೆಲ್ಲ ತಿಳಿಬೇಕು. ಇವತ್ತು 3 ವರ್ಷದಲ್ಲಿ ಏನೇನು ಮಾಡಿದ್ದಾರೆ ಇವರು, ಏನು ಮಾಡ್ತಾ ಇದ್ದಾರೆ, ಮುಂದೆ ಏನು ಮಾಡಬಹುದು ಇವರು ಅಂತ ಶಾಸಕರು ಹೇಳೋದು ಏನು ಅಂತಂದರೆ, ಈ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ನೆಮ್ಮದಿಯಿಂದ ಬದುಕಬೇಕು. ಯಾರೂ ಗಲಾಟೆಗಳಾಗಬಹುದು, ಕೇಸುಗಳು ಇನ್ನೊಂದು ಏನೋ ಆಗಬಾರ್ದು, ನನ್ನ ಪೀರಿಯಡಲ್ಲಿ ನೆಮ್ಮದಿಯಾಗಿ ಎಲ್ಲ ಹಳ್ಳಿಗಳಲ್ಲೂ ಬದುಕಬೇಕು ಅಂತ ಅಂದ್ಬಿಟ್ಟು ಅವ್ರು ಏನು ಹೇಳ್ತಾ ಇದ್ರು. 3 ವರ್ಷದಲ್ಲಿ ಇವತ್ತೂ ಸಣ್ಣ ಗಲಾಟೆ ಎಲ್ಲೂ ಇಲ್ಲ, ಹಳ್ಳಿಗಳಲ್ಲಿ ಶಾಂತವಾಗಿದೆ. ಇದನ್ನೆಲ್ಲ ತಾವೆಲ್ಲನೂ ತಿಳಿಸ್ಕೊಡ್ಬೇಕು ಜನರಿಗೆ, ಈ ಥರ ಇದೆಯಪ್ಪ ಅಂತಂದ್ರೆ. ಯಾಕಂದರೆ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಹೇಳಿದಾಗ ಜನ ಕೇಳ್ತಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಏನು ಅವರ ಕಾರ್ಯವೈಖರಿ ಏನು ಮಾಡ್ತಾ ಇದ್ದಾರೆ ಅದನ್ನು ಧೈರ್ಯವಾಗಿ ನಿರಂತರವಾಗಿ ತಾವು ತಿಳಿಸ್ಕೊಡ್ಬೇಕು ಅಂತ ಮಾತನ್ನು ಹೇಳ್ತಾ, ತಾವೆಲ್ಲನೂ ಮತ್ತು ನಮ್ಮನ್ನು ಸೇರಿ ನೀವೆಲ್ಲನೂ ಶಾಸಕರ ಜೊತೆಯಲ್ಲಿ ಇರಬೇಕು. ಏನೋ ಅದರಲ್ಲಿ ಒಬ್ಬ ವ್ಯಕ್ತಿ ಪಾರ್ಟಿ ಬೇಡ, ನಮಗೆ ಒಬ್ಬ ವ್ಯಕ್ತಿ ಏನಾಗಿದೆ ಅಂತಂದರೆ ಅವರ ಏನು ಕಾರ್ಯವೈಖರಿ ಏನಿದೆ ಅದನ್ನು ಶ್ಲಾಘನೆ ಮಾಡಬೇಕು ಮತ್ತು 4 ಜನಕ್ಕೆ ಹೇಳಬೇಕು ಏನು ಮಾಡ್ತಾ ಇದ್ದಾರೆ ಅಂತ. ಅದರಿಂದ ವ್ಯಕ್ತಿ ಗೌರವ ಭಾಳ ಮುಖ್ಯ ಇದರಲ್ಲಿ. ಅದರಿಂದ ತಮ್ಮೆಲ್ಲ ಮತ್ತೊಂದು ಸಾರಿ ಕಳ್ಕಳಿ ಮನವಿ ಮಾಡ್ತಾ, ಅವರ ಏನು ಸಾಧನೆ ಮಾಡ್ತಾವ್ರೆ, ಕೆಲಸ ಮಾಡ್ತಾವ್ರೆ, ಏನೇನು ಈ ತಾಲೂಕು ಆಗಿದೆ ನೀವೆಲ್ಲ ಕೇಳ್ಬೋದು, ಏನೇನು ಆಗಿದೆ ಅಂತ ಅಂದ್ಬಿಟ್ಟು ಇವತ್ತು ಒಂದು ಕೇಳಿದ್ರೆ ಡೀಟೇಲ್ಸ್ ಕೊಡ್ತಾರೆ ಎಲ್ಲನೂ. ಎಷ್ಟು ಡೆವಲಪ್ಮೆಂಟ್ಸ್ ಆಗಿದೆ, ಎಷ್ಟು ಕೋಟಿ ತಂದಿದ್ದಾರೆ, ರಸ್ತೆಗಳು ಏನು ಡೆವಲಪ್ಮೆಂಟ್ ಆಗಿದೆ, ಬೇರೆ ಬೇರೆ ಅಂಗನವಾಡಿ ಕೇಂದ್ರಗಳಾಗಿರ್ಬೋದು, ಕುಡಿಯೋ ನೀರು ಘಟಕಗಳಾಗಿರ್ಬೋದು, ಆಮೇಲೆ ಸರ್ಕಾರಿ ಶಾಲೆಗಳಾಗಿರ್ಬೋದು, ಬೇರೆ ಬೇರೆ ಏನೇನು ಆಗಿದೆ ಎಲ್ಲನೂ ನೀವು ಮಾಹಿತಿ ಕೊಡ್ತಾರೆ. ಮಾಹಿತಿ ಪೂರ್ತಿ ತಗೊಂಡು ಇದನ್ನು ಜನಸಾಮಾನ್ಯರಿಗೆ ತಿಳಿಸ್ಕೊಡ್ಬೇಕು ಅಂತ ಮಾತನ್ನು ಹೇಳ್ತಾ, ತಾವೆಲ್ಲನೂ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಕಳ್ಕಳಿ ಮನವಿ ಮಾಡ್ತಾ, ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಯುಗಾದಿಯ ಆ ಒಂದು ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ.